ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ಕೋರಿಂಗ್ ಪ್ಯಾಕೇಜ್ ಗಣಿತ 2024-25ನೇ ಸಾಲಿಗಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕಗಳ ಗಳಿಕೆಗಾಗಿ ಪ್ರತಿ ಘಟಕಕ್ಕೆ ನಾನು 5 ಕಿರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ತಾ ಇದ್ದೇನೆ. ಇದು ಸ್ಕೋರಿಂಗ್ ಪ್ಯಾಕೇಜ್. ಈಗಾಗಲೇ ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಪಾಸಿಂಗ್ ಪ್ಯಾಕೇಜ್ ವಿತ್ ವರ್ಕ್ ಬುಕ್ ಕಲಿಕಾಸರೆ ಪುಸ್ತಕದ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಈಗ ಇದು ಪ್ರತಿ ಘಟಕಕ್ಕೆ 5 ಕಿರು ಪರೀಕ್ಷೆಗಳನ್ನ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಘಟಕ ಸಮಾಂತರ ಶ್ರೇಣಿ ಅನ್ನುವಂಥದ್ದು. ಈಗ ಆ ಘಟಕ ಪರೀಕ್ಷೆಗಳನ್ನ ನೋಡೋಣ. ಮೊದಲಿಗೆ ಸರಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು. ಘಟಕವಾರು ಕಿರು ಪರೀಕ್ಷೆ ಈ ಒಂದು ಹೊಸ ಪರಿಷ್ಕೃತ ಪಠ್ಯ ಪುಸ್ತಕದ ಪ್ರಕಾರ ಇದು ಘಟಕ ಪರೀಕ್ಷೆ 1, ಮೊದಲನೇ ಒಂದು ಕಿರು ಪರೀಕ್ಷೆ. ಘಟಕ ಯಾವುದು ಅಂದ್ರೆ 5ನೇ ಘಟಕ. ಘಟಕದ ಹೆಸರು ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ವಿಷಯ ಗಣಿತ, ತರಗತಿ 10, ಸಮಯ 45 ನಿಮಿಷ, ಅಂಕಗಳು 20 ಅಂತ. ಈಗ 1ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು ಇಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳು. 1ನೇ ಪ್ರಶ್ನೆ, 5, 8, 11 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 5ನೇ ಪದ ಯಾವುದು ಅಂತಕ್ಕಂಥ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು. 2ನೇದು, ಸಮಾಂತರ ಶ್ರೇಣಿಯಲ್ಲಿ nನೇ ಪದ an = 6n - 4 ಆದಾಗ ಶ್ರೇಣಿಯ ಮೊದಲನೇ ಪದ ಎಷ್ಟು ಅಂತ ಇಲ್ಲಿ ಉತ್ತರವನ್ನ 4 ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥದ್ದು. 2ನೇದು ಕೂಡ ಪ್ರಶ್ನೆ. ಇಲ್ಲಿ ಕೂಡ 1 ಅಂಕದ 2 ಪ್ರಶ್ನೆಗಳಿರುತ್ತೆ, ಒಟ್ಟು ಅಂಕಗಳು 2. 3ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಇಲ್ಲಿ ಬರೆಯಿರಿ. 4ನೇ ಪ್ರಶ್ನೆ, ಮೊದಲ ಪದ 3, ಸಾಮಾನ್ಯ ವ್ಯತ್ಯಾಸ 5 ಇರುವ ಸಮಾಂತರ ಶ್ರೇಣಿಯ 2ನೇ ಪದ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿ 6. 5ನೇ ಪ್ರಶ್ನೆ, -3, 1, 5 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 22ನೇ ಪದವನ್ನ ಕಂಡುಹಿಡಿಯಿರಿ. ಇನ್ನು 6ನೇ ಪ್ರಶ್ನೆ, 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅನ್ನುವಂತಹ ಪ್ರಶ್ನೆ. ಇನ್ನು 7ನೇ ಪ್ರಶ್ನೆ, 10, 7, 4 ಡ್ಯಾಶ್ -62 ಈ ಸಮಾಂತರ ಶ್ರೇಣಿಯ ಕೊನೆಯಿಂದ 10ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 6. 8ನೇ ಪ್ರಶ್ನೆ, 24, 21, 18 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗುತ್ತದೆ ಅಂತ. 9ನೇದು, 34 + 32 + 30 + ಡ್ಯಾಶ್ 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 +10 ಈ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 5ನೇ ಪ್ರಶ್ನೆ 4 ಅಂಕದ 1 ಪ್ರಶ್ನೆ ಇದ್ದು 10ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಪದಗಳ ಸಂಖ್ಯೆ ಮತ್ತು ಮೊತ್ತವನ್ನ ಕಂಡುಹಿಡಿತಕ್ಕಂಥದ್ದು. ಈಗ ಯಾವ ಒಂದು ಘಟಕ ಪರೀಕ್ಷೆ 2, ಅದೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ 2ನೇ ಒಂದು ಘಟಕ ಪರೀಕ್ಷೆಯನ್ನು ನೋಡೋಣ. ಒಟ್ಟು 5 ಘಟಕ ಪರೀಕ್ಷೆಗಳನ್ನು ನಾನು ಮಾಡಿರುತ್ತೇನೆ. ಮತ್ತೆ 1ನೇ ಪ್ರಶ್ನೆ, ನೇರವಾಗಿ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ. 1ನೇ ಪ್ರಶ್ನೆ, x, 5, 12, y ಗಳು ಸಮಾಂತರ ಶ್ರೇಣಿಯ ಪದಗಳಾದರೆ x ಮತ್ತು y ಗಳ ಬೆಲೆಗಳನ್ನ ಕ್ರಮವಾಗಿ ಫಸ್ಟ್ x ಉತ್ತರ, ಸೆಕೆಂಡ್ y ಉತ್ತರಗಳು 4 ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಮೊದಲ n ಸ್ವಾಭಾವಿಕ, ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತಕ್ಕಂಥ ಸಂಖ್ಯೆಗಳ ಮೊತ್ತವು ಕಂಡುಹಿಡಿಯುವಂತ ಸೂತ್ರ. 3ನೇ ಪ್ರಶ್ನೆ 1 ಅಂಕದ್ದು. ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 3, ಮೊದಲನೇ ಪದ 1 ಆದಾಗ ಶ್ರೇಣಿಯ 10ನೇ ಪದ ಎಷ್ಟಾಗಿರುತ್ತೆ ಅಂತ. ಇನ್ನು 4ನೇದು, -3, -1, 1, 3 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 11ನೇ ಪದವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಮೊದಲ 10 ಧನ ಬೆಸ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ 8, x - 1, 16 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನ ಕಂಡುಹಿಡಿಯಿರಿ. 7ನೇ ಪ್ರಶ್ನೆ 2ರಿಂದ 40ರವರೆಗಿನ ಎಲ್ಲಾ ಸಮಸ್ವಾಭಾವಿಕ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳಲ್ಲ, ಎಲ್ಲಾ ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. 8ನೇದು, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯಲ್ಲಿರುವ 3 ಧನ ಪೂರ್ಣಾಂಕಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 480 ಆದರೆ ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಿರಿ. ಇನ್ನು 4 ಅಂಕದ ಪ್ರಶ್ನೆ 10ನೇ ಪ್ರಶ್ನೆ,
ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ ಅದೇ ಶ್ರೇಣಿಯ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದ್ರೆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡು ಹಿಡಿಯಿರಿ ಅಂತ. ಈಗ ಮತ್ತೆ ಇದು ಘಟಕ ಪರೀಕ್ಷೆ, 3ನೇ ಘಟಕ ಪರೀಕ್ಷೆ. ಮತ್ತೆ ಪ್ರಶ್ನೆಯನ್ನ ಓದ್ತಾ ಹೋಗ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿ ಅಲ್ಲ? 1, 2, 3, 4. ಇದು 1, ಇದು 2ನೇ ಪ್ರಶ್ನೆ, ಇದು 3ನೇದು ಆಪ್ಷನ್, ಇದು 4ನೇದು. ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಲ್ಲ ಅಂತ. 2ನೇದು 1x 7ಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನೇ ಬೆಲೆ ಅಂತ ಕೇಳಿದ್ದಾರೆ. 3ನೇ ಪ್ರಶ್ನೆ, ಮೊದಲ ಪದ a ಸಾಮಾನ್ಯ ವ್ಯತ್ಯಾಸ d ಇರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತಿದೆ ಪ್ರಶ್ನೆ. 5ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು 10, 7, 4 ಈ ಈ ಸಮಾಂತರ ಶ್ರೇಣಿ 20ನೇ ಪದ ಕಂಡುಹಿಡಿಯಿರಿ. 6 ಈ ಸಮಾಂತರ ಶ್ರೇಣಿ 3, 8, 13 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, 8, 3 - 2 ಈ ಸಮಾಂತರ ಶ್ರೇಣಿ 25 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. 8ನೇ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಕಂಡುಹಿಡಿ ಎಷ್ಟು ಅಂತ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. 10ನೇ ಪ್ರಶ್ನೆ 4 ಅಂಕದ್ದು. 3 ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿವೆ, ಅವುಗಳ ಮೊತ್ತ 18 ಮತ್ತು ಅವುಗಳ ವರ್ಗಗಳ ಮೊತ್ತ 140 ಆಗಿವೆ. ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ. ಇನ್ನ ಘಟಕ ಪರೀಕ್ಷೆ 4ನೇದ್ದು. ಮತ್ತೆ ಇಲ್ಲಿ ಪ್ರಶ್ನೆಗಳನ್ನ ಒಂದನೇದ್ದು a = 13, a 15 = 55 ಆದ್ರೆ d ನ ಬೆಲೆ ಎಷ್ಟು? 2ನೇದು a + b, a - b, a - 3b ಸಮಾಂತರ ಶ್ರೇಣಿಯ ಪದಗಳಾದ್ರೆ ಸಾಮಾನ್ಯ ವ್ಯತ್ಯಾಸ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. 3ನೇ ಪ್ರಶ್ನೆ 1 ಅಂಕದು. an = 2n + 3 ಆದ್ರೆ s3 ಅನ್ನ ಕಂಡುಹಿಡಿಯಿರಿ. 4ನೇದು 1 + 2 + 3 + ಶ್ರೇಣಿಯ ಮೊದಲ 10 ಪದಗಳ ಮೊತ್ತ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 2 ಅಂಕದ್ದು. ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ, ಅತ್ಯಂತ ಚಿಕ್ಕ ಕೋನ 50 ಡಿಗ್ರಿ ಆದ್ರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ 21, 18, 17 ಸಮಾಂತರ ಶ್ರೇಣಿ ಎಷ್ಟನೇ ಪದವು -81 ಆಗಿರುತ್ತದೆ ಅಂತ ಪ್ರಶ್ನೆ. ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡುಹಿಡಿಯಿರಿ. ಇನ್ನು 3 ಅಂಕದ ಪ್ರಶ್ನೆ, ಮೊತ್ತ 636 ಸಿಗಬೇಕಾದ್ರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ? ಅಂದ್ರೆ ಈ ಮೊತ್ತ 600 ಸಿಗಬೇಕಾದ್ರೆ ಎಷ್ಟು ಪದಗಳನ್ನ ಕೂಡಿಸಬೇಕಾದ್ರೆ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕು. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು? ರಿಪೀಟ್ ಆಗಿದೆ ಪ್ರಶ್ನೆ 2 ಬಾರಿ. ಇನ್ನು 5ನೇದ್ದು 10ನೇ ಪ್ರಶ್ನೆ, 10 9.2/3 9.1/3 ಈ ಸಮಾಂತರ ಶ್ರೇಣಿ 21 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. ಇನ್ನ ಘಟಕ ಪರೀಕ್ಷೆ 5ನೇ ಪರೀಕ್ಷೆ, ಒಟ್ಟು 5 ಕಿರು ಪರೀಕ್ಷೆಗಳನ್ನ ಮಾಡಿದ್ರೆ ಇದು 5ನೇದು. 1ನೇ ಪ್ರಶ್ನೆ, an = 2n² + 5 ಆದರೆ a3 ಬೆಲೆ ಎಷ್ಟು ಅಂತ 4 ಉತ್ತರಗಳಲ್ಲಿ ಆಯ್ಕೆಯನ್ನ ಮಾಡಿ ಸರಿಯಾದ ಉತ್ತರವನ್ನು ಇಲ್ಲಿ ಬರಿತಕ್ಕಂಥದ್ದು. 2ನೇ ಪ್ರಶ್ನೆ, ಸಮಾಂತರ ಶ್ರೇಣಿ 13, 10, 7 ರಲ್ಲಿ ಮುಂದಿನ ಪದ ಅಂದ್ರೆ ಇಲ್ಲಿ 3 ಪದಗಳಿವೆ, 4ನೇ ಪದ ಎಷ್ಟು ಅಂತ ಕಂಡುಹಿಡಿಯಬೇಕು. 3ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರೆಯಿರಿ. 4ನೇ, ಸಮಾಂತರ ಶ್ರೇಣಿಯ ಮೊದಲ ಪದ a, ಕೊನೆಯ ಪದ l. ಇದು ಕೊನೆಯ ಪದ l ಆದಾಗ ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. 5ನೇ ಪ್ರಶ್ನೆ 2 ಅಂಕದ್ದು. ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ 1050, ಅದರ ಮೊದಲನೇ ಪದ 10 ಆದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, ಸಮಾಂತರ ಶ್ರೇಣಿ 3, 8, 13 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. 7ನೇ 10 ಮತ್ತು 250 ನಡುವಿನ ಅಂತಿದೆ ನೋಡ್ರಿ, ನಡುವಿನ ಅಂದ್ರೆ ಇವೆರಡರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ. ಇನ್ನ 8ನೇ ಪ್ರಶ್ನೆ 3 ಅಂಕದ್ದು. ಒಂದು ಸಮಾಂತರ ಶ್ರೇಣಿಯಲ್ಲಿ d = 7 ಮತ್ತು 22ನೇ ಪದ 149 ಆದ್ರೆ 22 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 1ನೇ ಪದ, 3ನೇ ಪದ ಮತ್ತು 5ನೇ ಪದಗಳ ಮೊತ್ತ 39 ಹಾಗೂ 2ನೇ ಪದ, 4ನೇ ಪದ, 6ನೇ ಪದಗಳ ಮೊತ್ತ 51 ಆದ್ರೆ ಆ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇನ್ನು 10ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ.
ಈ ಸಮಾಂತರ ಶ್ರೇಣಿಯ 10 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಪ್ರತಿ ಘಟಕಕ್ಕೆ ನಾ 5 ಕಿರು ಪರೀಕ್ಷೆಗಳನ್ನ ಮಾಡೋದ್ರ ಮೂಲಕ ಸ್ಕೋರಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.